ಹೆಲೋ ಗಾಯ್ಸ್, ಹೇಗಿದ್ದೀರಾ? ಇವತ್ತು 34 ಸೈಜ್ ಬ್ಲೌಸ್ನ ಮೆಷರ್ಮೆಂಟು ಒಂದು ಬಿಗಿನರ್ಸ್ಗೆ ಹೇಗೆ ನೋಟ್ಸ್ ಆಗಿ ಕ್ರಿಯೇಟ್ ಮಾಡ್ಬೋದು ಅಂಥೇಳಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಮ್ಮೆ ಲೈಕ್ ಮಾಡಿ. ಮೊದಲನೇ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈಗ ನಮ್ಮ ಚೆಸ್ಟ್ ರೌಂಡ್ ಎಷ್ಟಿರುತ್ತೆ, ಚೆಸ್ಟ್ ರೌಂಡು, ಹಾಗೆ ವೇಸ್ಟ್ ರೌಂಡು, ಶೋಲ್ಡರು, ಹಾಗೆ ಬಾಡಿ ಲೆಂತು, ನಂತರ ನೆಕ್, ಫ್ರಂಟ್ ನೆಕ್ಕು, ಹಾಗೆ ಬ್ಯಾಕ್ ನೆಕ್ಕು, ಹಾಗೆ ನೆಕ್ ವಿಡ್ತನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಅದನ್ನು ಆಮೇಲೆ ಹೇಳ್ತೀನಿ. ಹಾಗೆ ರಿಗಲು ಅಥವಾ ಆರ್ಮ್ಹೋಲ್ ಅಂತ ಏನು ಹೇಳ್ತೀವಿ ಅದು. ನೆಕ್ಸ್ಟು ಸ್ಲೀವ್ ಲೆಂತು, ಹಾಗೆ ಸ್ಲೀವ್ ಟೈಟು. ಸರಿ, ಇವಾಗ ನಮಗೆ ಸಿಕ್ಕಿರೋ ಈ ಒಂದು ಅಳತೆಯಿಂದ ನಾವು ಹೇಗೆ ಬ್ಲೌಸ್ ಮೇಲೆ ಅಥವಾ ಬಟ್ಟೆ ಮೇಲೆ ನಾವು ಹೇಗೆ ಮಾರ್ಕ್ ಮಾಡೋದು, ಅದನ್ನು ಹೇಗೆ ಕಂಡುಹಿಡಿಯೋದು ಅದನ್ನು ಹೇಳ್ತಾ ಇದ್ದೀನಿ. ಎದೆಯ ಸುತ್ತಳತೆಯನ್ನು 4ರಿಂದ ಭಾಗಿಸಬೇಕು. 34ಅನ್ನು 4ರಿಂದ ಭಾಗಿಸಿದಾಗ ನಮಗೆ ಬಂದುಬಿಟ್ಟು 8.5 ಸಿಗುತ್ತೆ. ಹಾಗಿದ್ರೆ 8.5 ಇಟ್ಟರೆ ಆಗುತ್ತಾ? ಆಗೋದಿಲ್ಲ. 8.5ಗೆ ಪ್ಲಸ್ 1.5ಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. 1.5 ಅಥವಾ 2 ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ನಮಗೆ ಟೋಟಲ್ ಆಗಿ ಸಿಗುವ ಮೊತ್ತ ಅಂತ ಹೇಳಿದರೆ 10. ಇದು ನಮ್ಮ ಎದೆಯ ಸುತ್ತಳತೆ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ವೇಸ್ಟ್ ರೌಂಡು ಅಂದರೆ ಸೊಂಟದ ಸುತ್ತಳತೆ. ಇದನ್ನು ಕೂಡ ನಾವು ಹೇಗೆ ಎದೆಯ ಸುತ್ತಳತೆಯನ್ನು 4ರಿಂದ ಭಾಗ ಮಾಡಿದ್ವೋ ಹಾಗೆ 28ಅನ್ನು 4ರಿಂದ ಭಾಗ ಮಾಡಬೇಕು. ಆವಾಗ ನಮಗೆ ಸಿಗುವ ಆನ್ಸರ್ ಏನಪ್ಪ ಅಂತಂದರೆ 7 ಆಗಿರುತ್ತೆ. ಈಗ 7ಅನ್ನು ಇಡೋದಾ ಅಂತ ಕೇಳಿದರೆ ಯಾವುದೇ ಕಾರಣಕ್ಕೂ 7 ಇಡೋ ಹಾಗಿಲ್ಲ. ಇವಾಗ ನಾರ್ಮಲ್ ಆಗಿರೋ ಡ್ರೆಸ್ಗಳಲ್ಲೆಲ್ಲ ಎದೆ ಸುತ್ತಳತೆ ಏನಿರುತ್ತೆ ಅದಕ್ಕೆ ಏನು ಪ್ಲಸ್ ಮಾಡಿರ್ತೀವಿ ಅದನ್ನೇ ಮಾಡುವಂಥದ್ದು. ಆದರೆ ಬ್ಲೌಸಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊಂಟದ ಸುತ್ತಳತೆಯಲ್ಲಿ ಡಾಟ್ಸ್ ಇರೋದ್ರಿಂದ ನಮಗೆ 2 ಇಂಚು ಪ್ಲಸ್ ಮಾಡಿಕೊಂಡು ಅದಕ್ಕೆ ಪ್ಲಸ್ 1.5ಅನ್ನು ಆ್ಯಡ್ ಮಾಡಿಕೊಂಡು ಟೋಟಲಾಗಿ 3.5ಅನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ನಮಗೆ ಸಿಗುವಂಥ ಉತ್ತರ 10.5 ಆಗಿರುತ್ತೆ ನಮ್ಮ ಸೊಂಟದ ಸುತ್ತಳತೆ. ನೆಕ್ಸ್ಟ್ ಬಂದುಬಿಟ್ಟು ಶೋಲ್ಡರ್ 14 ಇಂಚಿದೆ. ಈ 14 ಇಂಚನ್ನು ಹೀಗೆ ಇಡೋದಲ್ಲ, ಅದನ್ನು ನಾವು ಬಂದುಬಿಟ್ಟು 14ಅನ್ನು ಮೈನಸ್ ಮಾಡಬೇಕು. 2.5ಅನ್ನು ಮೈನಸ್ ಮಾಡಿ ಅದರಲ್ಲಿ ಸಿಗುವ ಏನು ಮೊತ್ತ ಸಿಗುತ್ತೆ ಅದನ್ನು 2ರಿಂದ ಭಾಗಿಸಬೇಕಾಗುತ್ತೆ. 2ರಿಂದ ಭಾಗಿಸಿದ ನಂತರ ಅದರಲ್ಲೇನು ಆನ್ಸರ್ ಬಂದಿರುತ್ತೆ ಅಲ್ಲಿ ನಮಗೆ ಸ್ಟಿಚ್ಚಿಂಗಿಗೆ ಅಂತ ಹೇಳಿ ಒಂದು ಅರ್ಧ ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ ಇದಾಗಿರುತ್ತೆ ನಮ್ಮ ಶೋಲ್ಡರ್ನ ಅಳತೆ. ಈಗ ಬಂದುಬಿಟ್ಟು ಬ್ಲೌಸ್ ಲೆಂತ್ ಬಂದುಬಿಟ್ಟು ಫ್ರಂಟ್ ಪಾರ್ಟು ಒಂಥರ ಆದರೆ ಬ್ಯಾಕ್ ಪಾರ್ಟ್ ಇನ್ನೊಂದು ಥರ ಆಗಿರುತ್ತೆ. ಬ್ಯಾಕ್ ಪಾರ್ಟಿಗೆ ಬಂದುಬಿಟ್ಟು ನಾವು 14 ಏನಿದೆ ಅಲ್ವಾ, 14 ಇಂಚಿಗೆ ಪ್ಲಸ್ 1ಅನ್ನು ಆ್ಯಡ್ ಮಾಡಿದರೆ ಸಾಕಾಗುತ್ತೆ ಬ್ಯಾಕ್ ಆಗಿರೋದ್ರಿಂದ. ಅದೇ ಫ್ರಂಟ್ ಆಗಿರುವಾಗ 14 ಪ್ಲಸ್ 2ಅನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. 2 ಏನಕ್ಕೆ ಅಂತಂದರೆ ಫ್ರಂಟಲ್ಲಿ ತುಂಬ ಡಾಟ್ಸ್ ಎಲ್ಲ ಬರೋದ್ರಿಂದ 2 ಇಂಚು ನಮಗೆ ಬೇಕೇ ಬೇಕು. ಇಲ್ಲ 1 ಇಂಚ್ ಇಟ್ರಿ ಅಂತಂದರೆ ಬ್ಲೌಸು ತುಂಬಾ ಲೆಂತ್ ಶಾರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ನೆಕ್ ಡೆಪ್ತ್ ಏನು ತೊಗೊಂಡಿರ್ತೀವಲ್ಲ ಅದಕ್ಕೆ ಅರ್ಧ ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ಟಿಚ್ಚಿಂಗಲ್ಲಿ ಹೋಗುತ್ತೆ. ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ನೆಕ್ ವಿಡ್ತನ್ನು ಹೇಗೆ ಕಂಡುಹಿಡಿಯೋದು. ನೆಕ್ ವಿಡ್ತ್ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ ಬಂದುಬಿಟ್ಟು ನಾವು ಚೆಸ್ಟ್ ರೌಂಡಿಂದ ಕಂಡುಹಿಡಿಯಬೇಕಾಗುತ್ತೆ. ಚೆಸ್ಟ್ ರೌಂಡ್ ಬಂದುಬಿಟ್ಟು 34 ಡಿವೈಡೆಡ್ ಬೈ 12. 34ಅನ್ನು 12ರಿಂದ ಭಾಗಿಸಬೇಕಾಗುತ್ತೆ. ಆವಾಗ ಬರುವ ಆನ್ಸರ್ ಏನಿರುತ್ತೆ ಅದೇ ನಮ್ಮ ನೆಕ್ ವಿಡ್ತ್ ಆಗಿರುತ್ತೆ. 34ಅನ್ನು 12ರಿಂದ ಭಾಗಿಸಿದಾಗ ಬರುವ ಆನ್ಸರ್ ಬಂದುಬಿಟ್ಟು 2.8.
2.8 ನಾವು ನೆಕ್ ವಿಡ್ತಾಗಿ ಇಟ್ಕೋಬೇಕಾಗುತ್ತೆ. ಮತ್ತು ರಿಗಲ್ ಅಥವಾ ಆರ್ಮ್ ಹೋಲ್ ಅಂತ ಏನು ಹೇಳ್ತೀವಿ ಅದು 14 ಇದೆ. ಅದನ್ನು 2 ಭಾಗ ಮಾಡಿಕೊಂಡು 7 ಸಿಗುತ್ತೆ, ಅದನ್ನು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ಸ್ಲೀವ್ ಲೆಂತು 12 ಇದೆ, ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. 1 ಇಂಚ್ ಆ್ಯಡ್ ಮಾಡಿಕೊಂಡು ಪ್ಲಸ್ 13 ಆಗುತ್ತೆ ಟೋಟಲ್ ಬಂದುಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಸ್ಲೀವ್ ರೌಂಡು ಅದನ್ನು 10 2 ಭಾಗ ಮಾಡಿಕೊಂಡು 5 ಇಡಬೇಕಾಗುತ್ತೆ. ಇಷ್ಟು ನೋಟ್ಸ್ ಬೇಕು ನಮಗೆ ಒಂದು ಬ್ಲೌಸ್ ಸ್ಟಿಚಿಂಗಿಗೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಡಯಾಗ್ರಾಮನ್ನು ಬಿಡಿಸಿ ತೋರಿಸ್ತೀನಿ, ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಸ್ಕ್ವೇರನ್ನು ಬಿಡಿಸ್ಕೊಂಡಿದ್ದೀನಿ. 10.5 ಸೆಂಟಿಮೀಟರನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಇಂಚಸಲ್ಲಿ ತೊಗೊಳ್ಬೇಕು ಬಟ್ಟೆ ಆಗುವಾಗ. 4 ಫೋಲ್ಡಲ್ಲಿ ಹಾಕಿದರೆ ಯಾವ ರೀತಿ ಬರುತ್ತೆ ಆ ರೀತಿ ಹಾಕಿದ್ದೀನಿ. ಈಚೆ ಬಂದುಬಿಟ್ಟು ಇದು ಸೈಡು ಓಪನ್ ಇಲ್ಲದೆ ಫೋಲ್ಡ್ ಆಗಿರೋ ಪೀಸು. ಅದು ಬಂದುಬಿಟ್ಟು ಲೆಂತನ್ನು ನಾನು ಫ್ರಂಟ್ ಪೋರ್ಷನನ್ನು 16, ಬ್ಯಾಕ್ ಪೋರ್ಷನನ್ನು 15 ತೊಗೊಂಡಿದ್ದೀನಿ. ಹಾಗೆ ಫ್ರಂಟಲ್ಲಿ ಏನಿರುತ್ತಲ್ಲ ಈ ರೀತಿ ಒಂದು ಅರ್ಧ ಇಂಚ್ ಬಿಟ್ಟು ನಾವು ಒಂದು ಹುಕ್ ಏನು ಇಡಲಿಕ್ಕೆ ಹುಕ್ ಬಟನ್ ಐ ಬಟನ್ ಏನು ಬರುತ್ತಲ್ಲ ಅದು ಇಡಲಿಕ್ಕೆ ಅರ್ಧ ಇಂಚಲ್ಲಿ ನಾವು ಒಂದು ಸ್ಪೇಸ್ ಬಿಡಬೇಕಾಗುತ್ತೆ. ಅದರ ನಂತರನೇ ನಾವು ಯಾವುದೇ ಅಳತೆ ಆದರೂ ಮಾಡ್ಕೋಬೇಕಾಗುತ್ತೆ. ನಾವೇನು ನೆಕ್ ವಿಡ್ತ್ ತೊಗೊಂಡಿದ್ವಲ್ಲ, ನೆಕ್ ವಿಡ್ತ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ಆರ್ಮ್ ಹೋಲ್ ಆಗಿರ್ಬೋದು, ಚೆಸ್ಟ್ ರೌಂಡ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನಿಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಹಾಗೆ ಇದರ ಡಾಟ್ ಆಗಿರ್ಬೋದು, ಇದರ ಪಠ್ಯ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಒಂದೇ ವಿಡಿಯೋದಲ್ಲಿ ಹೇಳ್ತಾ ಹೋದರೆ ತುಂಬಾ ಕನ್ಫ್ಯೂಸ್ ಆಗಿಬಿಡುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಮ್ಮೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆ ಹೆಲ್ಪ್ಫುಲ್ ಆಗೋದಾದರೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಪ್ಲೀಸ್ ಒಮ್ಮೆ ಫಾಲೋ ಮಾಡ್ಕೊಳ್ಳಿ.